ಹಲೋ ಹಾಯ್ ಸ್ನೇಹಿತರೆ, ಸಂಘರ್ಷ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ನಾಳೆ ದಿನ ಬೆಳಗ್ಗೆ ಎದ್ದ ತಕ್ಷಣ ದೇಶದ ಹಣೆ ಬರಹದ ಬಗ್ಗೆ, ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ, ಯಾರಿಗೆ ಎಷ್ಟು ಸೀಟು ಯಾರಿಗೆ ಎಷ್ಟು ಸಿಗ್ತಾವ ಅನ್ನುವಂಥದ್ದನ್ನ ಅನೇಕ ಜನ ಅನೇಕ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಕ್ಸಿಟ್ ಪೋಲ್ ಅಂತಕ್ಕಂಥವ್ರಂತೂ 360, 350, 401, 300 ಪ್ಲಸ್ 395 ಬಿಜೆಪಿ ಸೀಟ್ ಬರ್ತಾವ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಬಹಳ ದೊಡ್ಡ ನಾಯಕರು, ಧುರೀಣರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹಿಡ್ಕೊಂಡು ರಾಜ್ಯದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು ಸಹಿತ ಈ ಎಲ್ಲ ಎಕ್ಸಿಟ್ ಪೋಲ್ ನ ರಿಪೋರ್ಟ್ ಎಲ್ಲ ಸುಳ್ಳೈತಿ, ಬೋಕಸ್ ಐತಿ, ನಾವು 290, 95, 100ಕ್ಕೆ 100 ಗೆಲ್ತೀವಿ, ಅಧಿಕಾರಕ್ಕೆ ನಮಗ್ ಸಿಗ್ತೈತಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮೊನ್ನೆ ತಾನೇ ಏನ್ ಜೈಲಿನಿಂದ ಬಿಡುಗಡೆ ಆಗಿರ್ತಕ್ಕಂತ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ, ಎಕ್ಸಿಟ್ ಪೋಲ್ ಎಲ್ಲ ಫೇಕ್ ಇದೆ, ಇದನ್ನ ಮೋದಿ ಅವರು ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅದೇ ಆಮ್ ಆದ್ಮಿ ಪಕ್ಷದ ಇನ್ನೊಬ್ಬ ಒಂದು ದೊಡ್ಡ ನಾಯಕರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಮೋದಿ ಅವರು ಏನಾದ್ರು ಅಧಿಕಾರಕ್ಕೆ ಬಂದು ನಾನು ತಲೆ ಬೋಳ್ಸ್ಕೊಂಡು ಅಡ್ಡಾಡ್ತೀನಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಈ ಎಕ್ಸಿಟ್ ಪೋಲ್ ರಿಪೋರ್ಟು, ಸಿ ವೋಟರ್ಸ್ ರಿಪೋರ್ಟು, ಮಾಧ್ಯಮಗಳ ರಿಪೋರ್ಟು ಈಗಾಗ್ಲೇ ಮಾಧ್ಯಮಗಳು ಸ್ಟಾರ್ಟ್ ಮಾಡಿಬಿಟ್ಟವು ತಮ್ಮ TRPಗೋಸ್ಕರ ಮತ್ತೆ ಯಾವುದಕ್ಕೂ. ನಾಳೆ ಯಾರ ಗೆಲುವು, ಯಾರು ಮುಂದೆ ನುಗ್ಗಲಿದ್ದಾರೆ, ಯಾರು ಪ್ರಧಾನಮಂತ್ರಿ ಹುದ್ದೆಯನ್ನು ಹಿಡಿಯಲಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಇವತ್ತೆಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ವಿ. ಮತ್ತೆ ಈ ಸಿ ವೋಟರ್ಸ್ ಇರ್ಬೋದು ಅಥವಾ ಎಕ್ಸಿಟ್ ಪೋಲ್ ಇರ್ಬೋದು, ಕೆಲವೊಂದು ಸಾರಿ ಇವು ಸತ್ಯ ಆಗ್ಯಾವ, ಕೆಲವೊಂದು ಸಾರಿ ಇವು ಸುಳ್ಳಾಗ್ಯಾವ. ಅದ್ರ ಬಗ್ಗೆ ಜನ ಏನೋ ಎಂತೋ ಅದ್ರ ಬಗ್ಗೆ ಹುಷಾರಾಗಿರ್ಬೇಕು. ಒಟ್ಟಾರೆ ಹೇಳ್ಬೇಕಂದ್ರೆ ಭವಿಷ್ಯ ಮಾತ್ರ, ದೇಶದ ಭವಿಷ್ಯ ಅಥವಾ ಪಕ್ಷಗಳ ಭವಿಷ್ಯ ಮಾತ್ರ ಭದ್ರವಾಗಿ ಎಲ್ಲಿ ನಮ್ಮ ಓಟಿನ ಡಬ್ಬಿಯಲ್ಲಿದೆ ಅಂತ ಹೇಳಿ ನೀವೆಲ್ಲ ತಿಳ್ಕೊಂಡಿವಿ. ಇದರ ಮಧ್ಯೆ ರಾಜ್ಯದ ದೇಶದ ಜನ ಬಹಳಷ್ಟು ಆಲೋಚನೆ ಮಾಡಬೇಕಾಗಿತ್ತು. ವೋಟ್ ಹಾಕುವ ಮುನ್ನ, ವೋಟ್ ಹಾಕುವಾಗ ಬಹಳಷ್ಟು ಜನ ಆಲೋಚನೆ ಮಾಡಬೇಕಾಗಿತ್ತು. ನಮ್ಮ ದೇಶ ಸುರಕ್ಷಿತವಾದ ನಾಯಕರ ಕೈಯಲ್ಲಿದೆಯಾ, ಉದ್ಯೋಗ ಸಿಕ್ಕಿದ್ದಾವ, ಶಿಕ್ಷಣ ಸಿಕ್ಕಿದೆಯಾ, ಬಡವರಿಗೆ ಬಡತನ ನಿರ್ಮೂಲನೆ ಆಗ್ಲಿಕ್ಕೆ ಯಾವ ಕಾರ್ಯಕ್ರಮಗಳು ಆಗಿದ್ದಾವ, ಉದ್ಯೋಗ ಅವಕಾಶಗಳು ಎಷ್ಟು ಸಿಕ್ಕಿದ್ದಾವ, ನಾವು ತಿನ್ನುವಂತ ಆಹಾರ, ಬಳಸುವಂತ ಗ್ಯಾಸು, ಪೆಟ್ರೋಲು, ಡೀಸೆಲು, ಮತ್ತೆ ನಾವು ಬಳಸುವಂತ ಕರೆನ್ಸಿ, ನಮ್ಮ ದಿನನಿತ್ಯದ ಜೀವನದ ಬಗ್ಗೆ ಏನೆಲ್ಲ ಆಗಿದೆ ಅನ್ನುವಂತ ಆಲೋಚನೆ ಮಾಡಿ ವೋಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀವಿ. ಇದರ ಮಧ್ಯೆ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ಇದನ್ನ ಕಂಡು ಮಾನ್ಯ ಏನು ಮೋದಿ ಅವರು, ಪ್ರಧಾನಮಂತ್ರಿಯವರು ಕೆಂಡಾಮಂಡಲರಾಗಿ ಮುಸಲ್ಮಾನರಿಗೆ ದೇಶದ ಆಸ್ತಿಯನ್ನ ಹಂಚ್ತಾ ಇದ್ದಾರೆ ಅಂತ ಸುಳ್ಳು ಅಪಪ್ರಚಾರವನ್ನ ಕೂಡ, ಭಾಷಣವನ್ನ ಕೂಡ ಮಾಡಿದ್ರೆ ತಾವೆಲ್ಲ ನೋಡಿದ್ರಿ. ಇದರ ಮಧ್ಯೆ ದೇಶ ಸ್ವತಂತ್ರವಾಗಿ 76 ವರ್ಷ ಆದರೂ ಕೂಡ ದೇಶದ ಜನ, ದೇಶದ ಬಡತನ, ದೇಶದ ಉದ್ಯೋಗ ಸ್ಥಾನ, ದೇಶದ ರೂಪಾಯಿ ಮೌಲ್ಯ, ಅದರ ಬೆಲೆ, ಇದೆಲ್ಲದರ ಬಗ್ಗೆ ಕೂಡ ಆಲೋಚನೆ ಮಾಡುವಂತ ನಾಗರಿಕ ನಾವು ಆಗ್ಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈ ದೇಶದ ರಾಜಕಾರಣಿಗಳ ವ್ಯವಸ್ಥಿತವಾಗಿ ದೇಶದ ಜನರನ್ನ ಶಿಕ್ಷಣವಂತರನ್ನಾಗಿ, ಪ್ರಜ್ಞಾವಂತರನ್ನಾಗಿ ಮಾಡೋದ್ರಲ್ಲಿ ಬಹಳ ವ್ಯವಸ್ಥಿತವಾಗಿ ಅದನ್ನ ಮರೆಮಾಚಿ ಮುಚ್ಚಿಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಈ ಗಡಿ ರೇಖೆಯನ್ನ ದಾಟಿ ಶಿಕ್ಷಣವನ್ನ ಪಡೆದುಕೊಂಡ್ರು ಕೂಡ ಈ ವ್ಯವಸ್ಥೆ ಇದೆಯಲ್ಲ, ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಏನು ಮಾತನಾಡಲಾರಂತ ಪರಿಸ್ಥಿತಿಯಲ್ಲಿದ್ದಾರೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನಾಳೆ ಯಾರ ಹಣೆ ಬರಹ ಏನಾಗುತ್ತೋ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ, ಏನು ಮಾಡುತ್ತೋ ಗೊತ್ತಿಲ್ಲ. ಒಂದು ಕಡೆ ಹಣದ ಆಮಿಷ, ಒಂದು ಕಡೆ ಧರ್ಮದ ಆಮಿಷ, ಒಂದು ಕಡೆ ಹಿಂದುತ್ವದ ಅಮಲು, ಇನ್ನೊಂದು ಕಡೆ ಬಂಧುತ್ವದ ಅಮಲು, ಮುಸ್ಲಿಂ ಹಿಂದೂ ಗಲಾಟೆ, ಹಿಂದೂ ಮುಸ್ಲಿಂ ಗಲಾಟೆ, ಜಾತಿ ರಾಜಕಾರಣ, ಕೆಸರು ಹಚ್ಚುವಂಥದ್ದು, ಟಕಾಟಕ್ ರಾಜಕಾರಣ, ಇದೆಲ್ಲವನ್ನ ನೋಡ್ತಾ ಬಂದ್ರಿ ನೀವು. ಇದ್ರ ಮಧ್ಯೆ ಟೆಂಪೋ ರಾಜಕಾರಣ ಕೂಡ ಆಯ್ತು. ಟೆಂಪೋದಲ್ಲಿ ಹಣ ತಗೊಂಡಿದ್ದಾರೆ ಅಂತ ಮೋದಿ ಅವರು ಹೇಳಿಕೆ ಕೊಟ್ಟರು. ಟೆಂಪೋ ತಗೊಂಡಿದ್ದ ಅನುಭವ ನಿಮ್ಗಿರ್ಬೇಕಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟರು. ಸೊ ಇದ್ರ ಮಧ್ಯೆ ಈ ದೇಶದ ಹಣೆ ಬರಹನೆ ಸರಿ ಐತೋ ಅಥವಾ ನೆಟ್ಟಗೈತೋ ನನಗಂತೂ ಗೊತ್ತಿಲ್ಲ. ಯಾರು ಅಧಿಕಾರಕ್ಕೆ ಬರ್ತಾರೋ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಭಾಷಣ ಬೇರೆ ಮಾಡ್ತಾರ. ಆ ನಂತರ ಇದೇ ದೇಶದ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಬಿಟ್ರು, ಅದೊಂದು ಜುಮ್ಲಾ, ಅದೊಂದು ನಾವು ಸುಳ್ಳು ಹೇಳಿದ್ದೀವಿ, ದೇಶದ ಜನರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅನ್ನುವಂಥದ್ದು ನಾವು ಸುಳ್ಳು ಹೇಳಿದ್ದೀವಿ,
ಅದನ್ನ ಜನ ನಂಬಿಟ್ರು, ಎಂತ ಹುಚ್ಚರ ಜನ ಅಂತ ಹೇಳಿ ನೇರವಾಗಿ ಹೇಳಿಕೆ ಕೊಟ್ರು. ಆಮೇಲೆ ಒಂದ್ ಕಡೆ ಪ್ರಧಾನಮಂತ್ರಿ ಅವರು ನಾವು ಮುಸಲ್ಮಾನರ ದ್ವೇಷ ಭಾಷಣ ಮಾಡಿ, ಒಂದೊಂದ್ ಕಡೆ ನಾವು ಮುಸಲ್ಮಾನರ ಬಗ್ಗೆ ಮಾತನಾಡಲ್ಲ, ಮುಸಲ್ಮಾನರ ಪರವಾಗಿದ್ದೀನಿ ನಾನು ಅಂತ ಹೇಳಿಕೆ ಕೊಡ್ತಾರ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆಗಳನ್ನ ಮಾಡುವ ಮೂಲಕ ಜನರ ಮಧ್ಯೆ ಹೋಗಿ ಜನರ ಧ್ವನಿಯಾಗಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಒಳ್ಳೆ ಈಗಿನ ರಾಹುಲ್ ಗಾಂಧಿ ಅವ್ರನ್ನ ನೋಡಿದ್ರ ಒಳ್ಳೆ ಪರಿಪಕ್ವ ನಾಯಕನಂತೆ ನಮ್ಗೆ ಕಾಣಿಸ್ತಾ ಇದಾರ. ಒಟ್ಟಾರೆ ಪಾರದರ್ಶಕ ಚುನಾವಣೆಯಾಗಿದ್ರ, ನಿಜವಾಗಲೂ ಪಾರದರ್ಶಕತೆ. ಇದ್ರ ಮಧ್ಯೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಪಾರದರ್ಶಕತೆ ಅಂದ ತಕ್ಷಣ ನಂಗೆ ನೆನಪಾಗಿರ್ತಕ್ಕಂಥದ್ದು, ಯಾವುದೇ ಚುನಾವಣೆಗಳು ಮುಗಿದ ನಂತರ 5 ಗಂಟೆಗೆಲ್ಲ ಹೆಚ್ಚು ಕಡಿಮೆ 5-5:30 ಚುನಾವಣೆಗಳು ಮುಕ್ತಾಯ ಆಗ್ತಾವ. ಕೆಲವೊಂದು ಕಡೆ ಇನ್ನೂ ಸರ್ತಿ ಸಾಲ ಜನ ಇದ್ರೆ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರ್ತದೆ. ಆ ಚುನಾವಣೆ ಮುಗಿದ ನಂತರ ಸರಿಸುಮಾರು 6-7-8 ಗಂಟೆ, ಮ್ಯಾಕ್ಸಿಮಮ್ 2-3 ಗಂಟೆ ಒಳಗಡೆ ಸಂಪೂರ್ಣ ಚುನಾವಣೆ ಅಥಾರಿಟಿ ಏನಿದೆ ಎಲ್ಲಾ ಆ ಇವಿಎಂ ಮಷಿನ್ಗಳನ್ನ ಸ್ಟ್ರಾಂಗ್ ರೂಮ್ಗೆ ತೆರಳಿ ಸೀಲ್ ಹಾಕಿ ಇಷ್ಟು ಪ್ರಮಾಣದ ಅಲ್ಲಿ ಆಗಿರ್ಬೋದು 50%, 60%, 62, 70, 80 ಎಷ್ಟು ಪರ್ಸೆಂಟ್ ಏನು ಮತದಾನ ಆಗಿದೆ, ಎಷ್ಟು ಹೆಣ್ಣು ಮಕ್ಕಳು ಓಟ್ ಹಾಕಿದ್ದಾರೆ, ಎಷ್ಟು ಗಂಡು ಮಕ್ಕಳು ಓಟ್ ಹಾಕಿದ್ದಾರೆ ಅನ್ನುವಂತಹ ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಬಹುತೇಕ ಈ ಬಾರಿ ಚುನಾವಣೆಗಳಲ್ಲಿ 2 ದಿನ ಚುನಾವಣೆ ಆಯೋಗ ಸಮಯ ತಗೊಂಡಿದೆ. ಚುನಾವಣೆ ಮುಗಿದು 2 ದಿನಗಳ ನಂತರ ಎಷ್ಟು ಪ್ರಮಾಣ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಬಹಳ ದೊಡ್ಡ ಕಾಂಗ್ರೆಸ್ಸಿನ ಮುಖಂಡರು ಇದನ್ನೆಲ್ಲ ಗರಂ ಆದ್ರು, ಕೆಂಡಾಮಂಡಲರಾದ್ರು. 2 ದಿನ ಟೈಮ್ ಯಾಕೆ ತೆಗೆದುಕೊಳ್ತು ಈ ಚುನಾವಣೆ ಆಯೋಗ, ಕೇಂದ್ರ ಚುನಾವಣೆ ಆಯೋಗ? ಇಲ್ಲಿ ಏನಾದ್ರು ಸ್ಟ್ರಾಂಗ್ ರೂಮ್ ನಲ್ಲಿ ಏನಾದ್ರು ಗೋಲ್ಮಾಲ್ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಇಟ್ಕೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇದರ ಮಧ್ಯೆ ನೋಡಿ, ಚುನಾವಣೆ ಇನ್ನೂ ಕೆಲವೇ ದಿನಗಳ ಇದ್ದು ಆ ಟೈಮ್ನಲ್ಲಿ ಮುಖ್ಯ ಚುನಾವಣೆ ಆಯುಕ್ತರೇ ರಾಜೀನಾಮೆನ ಕೊಟ್ರು. ಅನಂತರ ಚುನಾವಣೆ ಘೋಷಣೆ ಅದು. ಚುನಾವಣೆಗಳಲ್ಲಿ ಏನೆಲ್ಲ ಆಯ್ತು, ವಾದ ವಿವಾದಗಳು ತಾವೆಲ್ಲ ನೋಡಿದ್ದೀರಿ. ಇದರ ಮಧ್ಯೆ ಇವಿಎಂ ನ ಹೋರಾಟ ಕೂಡ ಭಾರತ ದೇಶದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಅದರ ಪ್ರತಿಫಲವಾಗಿ ವಿವಿಪ್ಯಾಟ್ ಕೂಡ ಬಂತು. ಅಂದ್ರೆ ವಿವಿಪ್ಯಾಟ್ ಅಂದ್ರೆ ನೀವು ಬಟನ್ ಒತ್ತಿದ ತಕ್ಷಣ ನಿಮಗೊಂದು ಎವಿಡೆನ್ಸ್ ಬರ್ತದೆ, ನೀವು ಯಾವುದಕ್ಕೆ ಓಟ್ ಹಾಕಿದ್ದೀರಿ ಅಂತ ಒಂದು ಚೀಟಿ, ಒಂದು ರಶೀದಿ ಬರ್ತದೆ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ಚುನಾವಣೆಗಳು ಸುಧಾರಣೆ ಆದವು ಅಂತ ಹೇಳಿದ್ರು. ಆದ್ರೆ ಅಂಬೇಡ್ಕರ್ ಸಾಹೇಬರು ಈ ಓಟಿನ ಹಕ್ಕನ್ನು ಕೊಡುವಾಗ ಒಂದು 2-3 ಫಿಸಿಕಲ್ ಎವಿಡೆನ್ಸ್ ಗಳನ್ನ ಕೊಟ್ಟಿರ್ತಾರೆ. ಓಟ್ ಹಾಕುವಂತ ಮಾಡುವಂತ ಮತದಾರನಿಗೆ ಫಿಸಿಕಲಿ ಎವಿಡೆನ್ಸ್, ಜೀವಂತ ಸಾಕ್ಷಿ ಅವನ ಕಣ್ಣಿ ಕಾಣಿಸ್ಬೇಕು. ಅದಕ್ಕೆ ನಾವು ಬ್ಯಾಲೆಟ್ ಪೇಪರ್ ಚುನಾವಣೆಗಳನ್ನ ಮಾಡಿದ್ರೆ ನಾವು ಒಂದು ಮಸಿಯಲ್ಲಿ ಒಂದು ಕಡ್ಡಿಯನ್ನ ಸಿಕ್ಕ ಇರೋದಲ್ಲ ಅದನ್ನ ಎದ್ದಿ ಅದಕ್ಕೆ ಒತ್ತೀವಿ. ಅದು ನಮ್ಮ ಫಿಸಿಕಲ್ ಎವಿಡೆನ್ಸ್, ನಾವೇ ನಮ್ಮ ಕೈಯಾರ ಒತ್ತುವಂತ ಎವಿಡೆನ್ಸ್ ಆಗಿರ್ತದ. ಆನಂತರ ಚೀಟಿಯನ್ನ ಮಡಿಸಿ ನಾವು ಹಾಕ್ತಿವಿ. ಎಲ್ಲಿ ಆ ಒಂದು ಬ್ಯಾಲೆಟ್ ಬಾಕ್ಸ್ ಒಳಗಡೆ ಹಾಕ್ತಿವಿ, ನಾವು ಬಾಕ್ಸ್ ಒಳಗಡೆ, ಚುನಾವಣಾ ಬಾಕ್ಸ್ ಒಳಗಡೆ ಹಾಕ್ತಿವಿ. ಅದು ನಮ್ಮ ಫಿಸಿಕಲ್ ಎವಿಡೆನ್ಸ್ ಆಗಿರ್ತದೆ. ಆಮೇಲೆ ಕಣ್ಣಾರ ನೋಡ್ತೀವಿ ಅದನ್ನ, ನಾವ್ ಯಾವ್ದಕ್ಕೆ ಒತ್ತಾ ಇದೀವಿ ಅನ್ನುವಂಥದ್ದನ್ನ ನೋಡ್ತೀವಿ. ಈ 3 ಫಿಸಿಕಲ್ ಎವಿಡೆನ್ಸ್. ಇದಾದ ನಂತರ ಇನ್ನೊಂದು ಎವಿಡೆನ್ಸ್ ಏನಂದ್ರೆ ನಾವು ರೀಕೌಂಟಿಂಗ್ ಮಾಡಿದ್ರ, ಈ ಬ್ಯಾಟ್ರಿ ನಮಗೆ ಮತ್ತೆ ಹೊಳೆ ಕೌಂಟಿಂಗ್ ಮಾಡ್ಬೇಕಂದ್ರೆ ನಾವು ಒತ್ತಿದ ಚೀಟಿ ಮತ್ತೆ ನಮಗೆ ಮರು ಎಣಿಕೆಗೆ ಸಿಗ್ತದ. ಈ ಸಿಕ್ಕಿದ್ದ ಪರಿಣಾಮ 4 ಎವಿಡೆನ್ಸ್ ಗಳು ಇರುವಂತಹ ಈ ವೋಟಿಂಗ್ ಪವರ್ ಅನ್ನ, ಅಂದ್ರೆ ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನ ನಮಗೆ ಸಂವಿಧಾನ ಕೊಟ್ಟಿತ್ತು, ಬಾಬಾ ಸಾಹೇಬ್ ಕೊಟ್ಟಿದ್ರು. ಆದ್ರೆ ಈಗ ಇವಿಎಂ ಇಲೆಕ್ಟ್ರಾನಿಕ್ ಸಿಸ್ಟಮ್ ಅನ್ನ ತಂದ ಬಳಕ, ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಂದ ಬಳಕ, ಇದು ಏನಪ್ಪಾ ಅಂದ್ರೆ ಇದು ಇಂಟರ್ನೆಟ್ ಸಿಸ್ಟಮ್ ಇರೋದ್ರಿಂದ, ಚಿಪ್ ಸಿಸ್ಟಮ್ ಇರೋದ್ರಿಂದ ಇದರಲ್ಲಿ ಏನ್ ಬೇಕಾದ್ರೂ ಗೋಲ್ಮಾಲ್ ಮಾಡಬಹುದು ಅನ್ನುವಂಥದ್ದು ಹಲವಾರು ತಜ್ಞರ ವಾದ. ಇಲೆಕ್ಟ್ರಾನಿಕ್ ವಸ್ತುಗಳು ಯಾವತ್ತೂ ಕೂಡ ಹ್ಯಾಕ್ ಆಗಬಹುದು ಅಥವಾ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಬಹುದು ಅನ್ನುವಂಥ ವಾದ ಇದೆ. ಆ ಬೇಸ್ ಮೇಲೆ ಅನೇಕ ಚುನಾವಣೆಗಳಾಗಿದ್ದಾವೆ ಅನ್ನುವಂಥದ್ದು ಕೂಡ ವಾದ ಇದೆ. ಸೊ ಪಾರದರ್ಶಕತೆ ಅನ್ನುವಂಥದ್ದು ಎಷ್ಟಿದೆ, ಈ 2 ದಿನಗಳ ಗೋಲ್ಮಾಲ್ ಅಥವಾ ಇಎಂ ಗೋಲ್ಮಾಲ್ ಇಲ್ಲದೆ ಹೋಗಿದ್ರ ಪಾರದರ್ಶಕವಾದಂತ ಚುನಾವಣೆ ಆಗಿದ್ರೆ 100% ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. NDA ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು. ಯಾಕೆ ಬರಬೇಕು ಅಂದ್ರೆ ಜನ ಬೇಸತ್ತಿದ್ದಾರ. ಜನರಿಗೆ ಧರ್ಮದ್ವೇಷ, ಜಾತಿ ದ್ವೇಷ ಅಥವಾ ಮೂಢನಂಬಿಕೆ, ಕಂದಾಚಾರ ಬೇಕಾಗಿಲ್ಲ. ಜನರಿಗೆ ಬೇಕಾಗಿರುವಂತದ್ದು ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗ, ಸಮಬಾಳು, ಸಮಪಾಲು, ಎಲ್ಲರಿಗೂ ಸಮಾಧಾನ, ನೆಮ್ಮದಿ, ನಿಟ್ಟುಸಿರು ಬೇಕಾಗಿರುವಂತದ್ದು. ಈ ಕೋಟಿ ರೈತರಿಗೆ ನೆಮ್ಮದಿ ಇಲ್ಲ, ದಲಿತರಿಗೆ ನೆಮ್ಮದಿ ಇಲ್ಲ, ಅಲ್ಪಸಂಖ್ಯಾತರಿಗೆ ನೆಮ್ಮದಿ ಇಲ್ಲ. ಬೇರೆ ಬೇರೆ ವಿಚಾರಗಳಲ್ಲಿ ಕೋಮುಗಲಭೆ ಸೃಷ್ಟಿ ಆಗ್ತಾ ಇದಾವ. ಈ ಕಡೆ ನೋಡಿದ್ರೆ ಹೆಣ್ಣು ಮಕ್ಕಳ ಅತ್ಯಾಚಾರ, ಹಗರಣಗಳು, ಪ್ರಕರಣಗಳು ಅದೆಲ್ಲವೂ ಆಗ್ತಾ ಇದೆ. ಆದ್ರೂ ಈ ದೇಶದ ನಾಗರಿಕ, ವೋಟರ್ಸು, ಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾ ಇದನ್ನ ನೋಡ್ತಾ ಇದ್ದಾನ. ಆದ್ರೆ ಪ್ರಜೆನ ಕೈಯಲ್ಲಿ ಹಕ್ಕು ಕಸ್ಕೊಂಡಿದಾರಲ್ಲ ಇವರು. ಬ್ಯಾಲೆಟ್ ಪೇಪರ್ ಚುನಾವಣೆ ಆಗಿದ್ರೆ ಇವರು ಬಂಡವಾಳ ಬಯಲಾಕಿತ್ತು ಅನ್ನುವಂಥದ್ದು ಎಲ್ಲರೂ ನಿಲುವು.
ಆದ್ರೆ ಇವಿಎಂ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನ ಏನು ಚುನಾವಣೆ ಆಗ್ತಾ ಇದಾವ, ಇಲ್ಲಿ ನಮ್ಮ ವೋಟ್ ಎಲ್ಲಿ ಹೋಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಅದಕ್ಕೊಂದು ಫಿಸಿಕಲ್ ಎವಿಡೆನ್ಸ್ ಆಗಿ ಈಗ ಒಂದು ವಿವಿ ಪ್ಯಾಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದ್ರ ಕಣ್ಣಿಗೆ ನಾವು ಯಾವ್ದು ಹೊತ್ತಿ ಬರ್ತಾ ಇದೆ. ಇದೆಲ್ಲ ಸಮೀಕ್ಷೆಯನ್ನ ನೋಡಿದ್ರ ಬಹುಶಃ ವಾಸ್ತವತೆಗೆ ಹೋದ್ರೆ ನಾವು 50-50 ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಮೈತ್ರಿಕೂಟ ಮತ್ತು ಬಿಜೆಪಿ ಮೈತ್ರಿಕೂಟ ಎರಡಕ್ಕೂ ನಾವು ತೂಗಿ ನೋಡಿದ್ರ ಈ ಬಾರಿ ಮತದಾರ ಎರಡೂ ಪಕ್ಷಗಳಿಗೆ ಬಹುಶಃ ಯಾವ ಪಕ್ಷಕ್ಕೂ ಬಹುಮತ ಬರದೇ ಇರಬಹುದು ಮತ್ತು ಬಂದ್ರು ಬರ್ಬೋದು. ಹೆಚ್ಚಿನ ಒಂದು ಒಲವು ನೋಡಿದ್ರೆ ಈ ಬಾರಿಯ ಒಲವು ಮೋದಿಗಿಂತ ಕಾಂಗ್ರೆಸ್ಗೆ ಒಲವು ಜಾಸ್ತಿ ಇತ್ತು. ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ರು, ಮೋದಿ ಹೋದಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಕೂಡ ಅದನ್ನ ಈ ಮೀಡಿಯಾಗಳು ಮರೆಮಾಚುವಂತ ಕೆಲಸ ಮಾಡಿದ್ವು. ಮತ್ತೆ ಬಹುತೇಕ ರಾಹುಲ್ ಗಾಂಧಿಯ ಅನೇಕ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮೀಡಿಯಾಗಳು ಮಾಧ್ಯಮಗಳು ಮಾಡಲಿಲ್ಲ. ಆಮೇಲೆ ಬಹಳ ಪರಿಪಕ್ವವಾಗಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಮತ್ತು ಜನರ ಮಧ್ಯೆ ಹೋಗುವಂತದ್ದು, ಪಾದಯಾತ್ರೆಗಳು ಮತ್ತೆ ಜನಪರವಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಅವರು ಘೋಷಣೆ ಮಾಡಿದ್ದ ಪರಿಣಾಮ ಒಂದು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಕೊಡುವಂತಹ ಸಂದರ್ಭ ಇದೆಯಲ್ಲ, ಈ ಬಾರಿ ಎಲ್ಲವನ್ನ ನೋಡಿದ್ರು ಕೂಡ ಕಾಂಗ್ರೆಸ್ಸಿನ ಗೆಲುವು ಶತಸಿದ್ಧ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು. ಆದ್ರೆ ಈಗ 2-3 ದಿನಗಳಲ್ಲಿ ಈ ಏನು ಎಕ್ಸಿಟ್ ಪೋಲ್ ರಿಪೋರ್ಟ್ ಮತ್ತು ಈ ಟಿವಿ ಮಾಧ್ಯಮಗಳು ಮತ್ತೆ 2 ದಿನದಲ್ಲಿ ಏನಾದ್ರೂ ವಾತಾವರಣವನ್ನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಪದೇ ಪದೇ ನಾವು ಹೆಡ್ಲೈನ್ಸ್ ಅಲ್ಲಿ ನೋಡ್ತಾ ಇದೀವಿ 395 ಬಿಜೆಪಿ, 401 ಬಿಜೆಪಿ, 165, 185 ಕಾಂಗ್ರೆಸ್ ಅಂತಕ್ಕಂಥದ್ದು ಮತ್ತು ಅದರ್ಸ್ ಒಂದು 10-12 ಮಾತ್ರ ತೋರಿಸುವಂತದ್ದು, ಒಂದು ರೀತಿ ಮಾನಸಿಕತೆಗೆ ಜನರ ಮಾನಸಿಕತೆ ಜೊತೆಗೆ ಆಟ ಆಡುವಂತದ್ದು ಆ ರೀತಿ ನಡೀತಾ ಇದೆ ಅನ್ನುವಂಥ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು ಇದಾಗಿದೆ. ಸೊ ಯಾರೇ ಬರಲಿ, ಅಧಿಕಾರಕ್ಕೆ ಯಾರೇ ಬರಲಿ, ಪಕ್ಷ ಯಾವುದೇ ಚುನಾಯಿತರಾಗಲಿ, ಜನರು ಮಾತ್ರ ಸುಧಾರಣೆ ಆಗ್ತಾರೋ ಇಲ್ಲೋ ಅನ್ನುವಂಥದ್ದು ಡೌಟ್ ಇದೆ. ಅದರ ರಾಹುಲ್ ಗಾಂಧಿ ಅವರ ಒಂದು ಅನುಭವ, ಅವರು ಒಂದು ಕೆಳಮಟ್ಟದ ಅವ್ರೇನು ಓಡಾಡ್ತಾ ಇದ್ದಾರೆ, ಇದನ್ನೆಲ್ಲವನ್ನ ನೋಡಿದ್ರೆ ಬಹುಶಃ ಈ ಬಾರಿ ಬಡವರ ಅವರೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಬಡವರ ನಿರ್ಗತಿಕರ ಬದುಕು ಸ್ವಲ್ಪ ಮಟ್ಟಿಗೆ ಹಸನ ಆಗ್ಬೋದು ಅನ್ನುವಂತ ಒಂದು ಆಶಾ ಕಿರಣ ಕಾಣಿಸ್ತಾ ಇದೆ. ಸೊ ಹೇಳುವಂತದ್ದಿಷ್ಟ, ಕೇಳುವಂತದ್ದಿಷ್ಟ. ನಾಳೆ ದಿನ ಎಲ್ರು ಟಿವಿಗಳಲ್ಲಿ ನೋಡ್ತೀರಿ, ರಿಪೋರ್ಟ್ ಬರ್ತದ. ಆದ್ರೆ ನಮ್ಮನ್ನ ಆಳುವಂತ ಜನ ಹೆಂಗಿರ್ಬೇಕು, ನಮಗೇನು ಅವಶ್ಯಕತೆ ಇದೆ, ಅವಶ್ಯಕತೆ ಅಷ್ಟೇ ನಮ್ಗೆ ಸಾಕು. ನಮ್ ಕೋಮುಗಲಭೆ ಆಗ್ಲಿ, ಧರ್ಮದ್ವೇಷ ಆಗ್ಲಿ ಅಥವಾ ಜಾತಿ ರಾಜಕಾರಣವಾಗ್ಲಿ ಬೇಕಾಗಿಲ್ಲ ಈ ದೇಶದಲ್ಲಿ ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರ ಪೂರ್ಣ ಪ್ರಮಾಣದ ಶಿಕ್ಷಣ, ಬಡತನ ನಿರ್ಮೂಲನೆ, ಸಮ ಸಮಾಜದ ನಿರ್ಮಾಣ, ಪ್ರತಿಯೊಬ್ಬರಿಗೂ ಉದ್ಯೋಗ ಅವಕಾಶ, ಇದೆಲ್ಲವೂ ಸಿಕ್ಕಿದ್ದೇ ಆದ್ರೆ ಈ ದೇಶದ ರೈತ, ಬಡವ, ದಲಿತ, ಮುಸಲ್ಮಾನ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಬೋದು. ಆ ಒಂದು ಸಣ್ಣ ನೆಮ್ಮದಿಯನ್ನ ಇವತ್ತಿಗೂ ಸರ್ಕಾರಗಳಿಗೆ ಕೊಡಕ್ಕಾಗಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ಬಹಳಷ್ಟು ಅದಾವ. ನಾವು ಜಗತ್ತಿಗೆ ದೊಡ್ಡಣ್ಣ ಅಂತಾರ, ಈಗೆಲ್ಲೂ ಧ್ಯಾನ ಮಾಡ್ತಾ ಇರುವಂತ ಮೋದಿ ಅವ್ರಿಗೆ ನಾನು ಕೇಳ್ತೀನಿ, ಇವತ್ತು ಹಳ್ಳಿಗಳಲ್ಲಿ ಹೋದ್ರ ರಸ್ತೆ ಮೇಲೆ ಜನ, ಹೆಣ್ಣು ಮಕ್ಕಳು, ವಿಶೇಷವಾಗಿ ನಮ್ಮ ದೇಶ ದೇವರುಗಳಿಗೆ, ಹೆಣ್ಣು ದೇವರುಗಳಿಗೆ ಬಹಳ ದೊಡ್ಡ ದೈವಿ ರೂಪ ಹೆಣ್ಣು ಮಕ್ಕಳು ಅಂದ್ರೆ ಅದಕ್ಕೊಂದು ದೈವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಹೆಣ್ಣು ಮಕ್ಕಳು ರಸ್ತೆ ಮೇಲೆ ಕಕ್ಕಸ ಮಾಡ್ತಾರೆ. ಇವತ್ತಿಗೂ ರಸ್ತೆ ಮೇಲೆ ಸಂಡಾಸ್ ಕೊಡ್ತಾರ ಅಂದ್ರೆ ನೀವೆಲ್ಲ ನಂಬೇಕು. ಹಳ್ಳಿಗಳಲ್ಲಿ ಇವತ್ತಿಗೂ ನೀವು ಯಾವುದೇ ಸಿಟಿ ಅವರಿದ್ರ ಪಕ್ಕದ ಒಂದು 5-6 ಕಿಲೋಮೀಟರ್ 10-15 ಕಿಲೋಮೀಟರ್ ಹಳ್ಳಿಗಳಿಗೆ ಹೋದ್ರ ಇವತ್ತು ರಸ್ತೆ ಮೇಲೆ ಅವರಿಗೆ ಒಂದು ಶೌಚಾಲಯ ಇಲ್ದೇನೆ, ಅವ್ರಿಗೆ ಮರ್ಯಾದೆ ಇಲ್ಲದೇನೆ ಇವತ್ತಿನ ದಿನ ರಸ್ತೆಗಳ ಮೇಲೆ ಪಾಪ ಕೂಡುವಂತ ವ್ಯವಸ್ಥೆಯನ್ನ 76 ವರ್ಷ ಈ ದೇಶ ಕಟ್ಟಿದ ರಾಜಕಾರಣಿಗಳು ತಂದಿಟ್ಟಾರ. ಮತ್ತೆ ಹೇಳ್ತಾರ ನಾವು ಜಗತ್ತಿಗೆ ನಂಬರ್ 1 ದೇಶ ಮಾಡ್ತೀವಿ. ನಮ್ಮ ದೇಶ ಮೋದಿ ಅವ್ರ ಕಕ್ಷಕ್ಕೆ ಬಹಳ ಸುಧಾರಣೆ ಆಯ್ತು. ಒಂದು ಟಾಯ್ಲೆಟ್ ಕಟ್ಲಾಕ, ಪ್ರತಿಯೊಬ್ಬರು ಟಾಯ್ಲೆಟ್ ನಲ್ಲಿ ಕೂಡಾಕ ಯೋಗ್ಯತೆ ಇರಲಾರ್ದಂತ ಈ ದೇಶದ, ಅಥವಾ ಟಾಯ್ಲೆಟ್ ಮಾನ ಮರ್ಯಾದೆ ಕಲ್ಪಿಸದೇ ಇರುವಂತಹ ಈ ದೇಶದಲ್ಲಿ ಅದು ಹೇಗೆ ಜಗತ್ತಿಗೆ ನಂಬರ್ 1 ಆಗಕತಿ? ಅದನ್ನ ನೀವು ಆಲೋಚನೆ ಮಾಡ್ರಿ. ನಾನು ಯಾರ ಪರವಾಗಿನೂ ಇಲ್ಲ. ಸಂಘರ್ಷ ನ್ಯೂಸ್ ಯಾವತ್ತೂ ಕೂಡ ನೈಜ, ಸತ್ಯ, ನ್ಯಾಯದ ಪರವಾಗಿ ಮಾತಾಡ್ತದ. ಸೊ ಹಂಗಾಗಿ ನಾಳಿನ ರಿಸಲ್ಟ್ ಏನೇ ಆಗಿರ್ಬೋದು, ನಾಳಿನ ಅಧಿಕಾರ ಯಾರಿಗೆ ಸಿಗ್ಬೋದು, ಆದ್ರೆ ಆ ಸರ್ಕಾರಗಳು ಜನಪರವಾಗಿ ಕೆಲಸ ಮಾಡಬೇಕು, ದ್ವೇಷ ರಾಜಕಾರಣ ನಿಲ್ಲಿಸಬೇಕು, ಕೆಸರಿ ಹೆಚ್ಚಾಟೋದನ್ನ ನಿಲ್ಲಿಸಬೇಕು, ಮೂಢನಂಬಿಕೆ ಮಾಡೋದನ್ನ ನಿಲ್ಲಿಸಬೇಕು, ಜಾತಿ ಧರ್ಮಗಳ ಮಧ್ಯೆ ದ್ವೇಷ ಬಿತ್ತೋದನ್ನ ನಿಲ್ಲಿಸಬೇಕು, ಸಮ ಸಮಾಜ, ಪೂರ್ಣ ಶಿಕ್ಷಣ, ರೋಟಿ ಕಪಡ ಮಕಾನ್ ಅಂತಕ್ಕಂಥ ಲಲೈ ಸಿಂಗ್ ಯಾದವ್ ಒಂದು ಮಾತಿದೆಯಲ್ಲ, ಅನ್ನ, ಆರೋಗ್ಯ, ಅರಿವು ಮತ್ತೆ ನಮಗೆ ಸೂರು ಇಷ್ಟು ಸಿಕ್ಕರೆ ಆಶ್ರಯ ಅಂತಾರಲ್ಲ, ಶೂರು, ಅನ್ನ, ಅರಿವೆ, ಆಶ್ರಯ ಸಿಕ್ಕರೆ ಖಂಡಿತವಾಗ್ಲು ಸರ್ಕಾರಗಳು ಇಷ್ಟೊಂದು ದುಡ್ಡು ಹಂಚೋದಾಗ್ಲಿ, ಭಾಷಣಗಳನ್ನು ಮಾಡೋದಾಗ್ಲಿ, ಜನರ ಮಧ್ಯೆ ಹೋಗೋದಾಗ್ಲಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಜನರಿಗೆ ನೀವು ಒಳ್ಳೇದು ಮಾಡಿದ್ರೆ ಜನ ನಿಮಗೆ ಓಟ್ ಹಾಕಿ ಹಾಕ್ತಾರ.
ಆದ್ರೆ ಜನರಿಗೆ ಒಳ್ಳೇದು ಮಾಡ್ಲಾರ್ದ ನೀವು ಕೆಸರನ್ನ ಎರ್ಚಾಡ್ಕೊಂಡು ಇವತ್ತು ತಾವು ಏನೆಲ್ಲ ಗಿಮಿಕ್ ಮಾಡ್ತಾ ಇದ್ರಿ, ಜನ ನೋಡ್ತಾ ಇದಾರ. ಜನ ತಕ್ಕ ಪಾಠ ಯಾರಿಗೆ ಕಲಿಸಿದಾರೋ ಬಿಟ್ಟಿದ್ದಾರೋ, ಅಥವಾ EVM ಆಟ ಮಾಡಿದೀಯೋ, ಅಥವಾ ಈ 2 ದಿನಗಳ ನಡುವೆ ಏನಾದ್ರೂ ಗೋಲ್ಮಾಲ್ ಆಯ್ತು, ಇದೆಲ್ಲದಕ್ಕೂ ನಾಳೆ ಉತ್ತರ ಸಿಗ್ತದ. ಏನು ನೀವು ಪ್ರತಿ ಸಾರಿ ನನ್ನನ್ನ ಬೆಂಬಲಿಸ್ತೀರಿ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ನ ನೀವೆಲ್ಲರೂ ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.